ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣದಲ್ಲಿ ಶಿವನು ವಸಿಷ್ಠರಿಗೆ ಉಪದೇಶವನ್ನು ಮಾಡ್ತಾ ಇದ್ದು, ಜಗತ್ತು ಮತ್ತು ಜೀವ ಇಬ್ಬರೂ ಕೂಡ ಸುಳ್ಳು, ಇಬ್ಬರೂ ಕೂಡ ಸಂಕಲ್ಪಮಯವಾದವರು. ಎಲ್ಲಿ? ಆ ಚಿಶಕ್ತಿಯಲ್ಲಿ ಚಿತ್ತಿನ ಸಂಕಲ್ಪ ಮಾತ್ರದಿಂದಲೇ ಆಗಿರತಕ್ಕಂಥವ್ರು ಯಾರು? ಜೀವಾತ್ಮ ಮತ್ತು ಜಗತ್ತು. ಅದರಿಂದ ಇವರ ವ್ಯವಹಾರಗಳು ಕೂಡ ಅವು ಭ್ರಾಂತಿಮಯವಾಗಿರುವವರಿಗೆ ಮಾತ್ರ ಕಾಣಿಸ್ಕೊಳ್ತದೆ. ಅಲ್ಲದಿದ್ದರೆ ಜೀವಾತ್ಮ ಮತ್ತು ಜಗತ್ತಿನ ವ್ಯಾಪಾರಗಳೆಲ್ಲವೂ ಸುಳ್ಳು, ಮಿಥ್ಯೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಸ್ವಪ್ನದಲ್ಲಿ ಕಾಣುವ ನಗರವು ನಿರ್ಮಾಣವಾಗಿ ನಾಶವಾಗಿ ಮೇಲಕ್ಕೆ ಹಾರುವುದಾಗಿ ವ್ಯಾಪಾರವಂತವಾಗಿ ಕಂಡರು. ಸ್ವಪ್ನದಲ್ಲಿ ಒಂದು ಊರು ಕಾಣಿಸ್ತದೆ, ಅದು ನಿರ್ಮಾಣ ಆಗುತ್ತೆ. ಹೌದು ತಾನೆ? ನಾವು ಕನಸಿನಲ್ಲಿ ಯಾವುದೋ ಒಂದು ಏರಿಯಾದಲ್ಲಿ ಒಂದು ನಗರ ಪ್ರದೇಶವೋ ಹಳ್ಳಿ ಪ್ರದೇಶವೋ ಯಾವುದೋ ಒಂದು ಊರಿನಲ್ಲಿ ಇರ್ತೀವಿ. ಈಗ ಆ ಊರನ್ನ ಕಟ್ಟಿದವರು ಯಾರು? ನಮ್ಮ ಕನಸಿನಲ್ಲಿ ತನ್ನಷ್ಟಕ್ಕೆ ನಿರ್ಮಾಣವಾಗಿರ್ತಕ್ಕಂಥ ಏರಿಯಾ ಅದು, ಆ ಪ್ರದೇಶ. ಮತ್ತು ಅದು ನಿರ್ಮಾಣವಾಗಿದೆ, ನಾಶವಾಗುತ್ತೆ, ಮೇಲಕ್ಕೂ ಹಾರ್ತದೆ. ಈ ರೀತಿಯಲ್ಲೆಲ್ಲ ವ್ಯಾಪಾರಮಯವಾಗಿ ಕಾಣಬರ್ತದೆ. ಯಾವುದು? ಸ್ವಪ್ನದಲ್ಲಿ ನಮಗೆ ಕಾಣಿಸ್ತಕ್ಕಂಥ ಊರು. ಆದಷ್ಟು ಮನಸಂಕಲ್ಪದಿಂದ ಮನಸ್ಸಿನಲ್ಲಿಯೇ ಕಾಣುವುದು ಹೇಗೋ ಹಾಗೆ ಜಗತ್ತು ಚಿತ್ತಿನ ಸಂಕಲ್ಪ ರೂಪವಾಗಿ ಕಾಣಿಸಿಕೊಳ್ಳುವುದು. ಚಿತ್ತಿನ ಸಂಕಲ್ಪ ರೂಪವಾಗಿ ಕಾಣಿಸ್ಕೊಳ್ತದೆ. ಆದ್ದರಿಂದ ದೇಶ ಕಾಲಗಳು ನಿಜವಲ್ಲ, ದೇಶವೂ ನಿಜವಲ್ಲ, ಕಾಲವೂ ನಿಜವಲ್ಲ. ಈಗ ಕನಸಿನಲ್ಲಿ ನಾನು ಹಗಲೊತ್ತಲ್ಲಿ ಕಾಣಿಸ್ತಾ ಇರ್ತೀನಿ, ಇದ್ದಕ್ಕಿದ್ದಂಗೆ ಕಪ್ಪು ಮುಸುಕೊಂಡಂತೆ ಕತ್ತಲಾಗ್ಬಿಡ್ತದೆ. ಸಾಮಾನ್ಯವಾಗಿ ಕನಸಿನಲ್ಲಿ ಕಾಣುವುದೆಲ್ಲ ಬರೀ ಕತ್ತಲೆ ಪ್ರದೇಶವೇ. ಹಗಲಿರುವಂಥ ಕನಸುಗಳು ಯಾವುದೂ ಕಾಣೋದಿಲ್ಲ, ಎಲ್ಲ ಕತ್ತಲಮಯವಾದ ವ್ಯವಹಾರವೇ ಕನಸಲ್ಲಿ ಕಾಣೋದು. ಈ ರೀತಿಯಲ್ಲಿ ದೇಶ ಕಾಲಗಳು ನಿಜವಲ್ಲ. ಸಂಕಲ್ಪ ಶೈಲವು ಯಾವ ದೇಶದಲ್ಲೂ ಯಾವ ಕಾಲದಲ್ಲೂ ಹೇಗೆ ಇರುವುದಿಲ್ಲವೋ ಹಾಗೆಯೇ ಚಿತ್ತಿನ ಸಂಕಲ್ಪ ಮಾತ್ರದಿಂದ ಆಗಿರುವ ಈ ದೃಶ್ಯವು ಪ್ರತ್ಯೇಕವಾದ ಸತ್ತಾವುಳ್ಳ ದೇಶ ಕಾಲಗಳನ್ನು ಆಶ್ರಯಿಸಿ ಇಲ್ಲ. ಪ್ರತ್ಯೇಕವಾಗಿ ಕಾಲವೂ ಇಲ್ಲ, ದೇಶವೂ ಇಲ್ಲ. ಯಾಕಂದರೆ ಚಿತ್ ಸಂಕಲ್ಪ ಮಾತ್ರಮಯವಾದದ್ದು ಇದು, ನಿಜವಾದ್ದಲ್ಲ. ಯಾವುದೇ ಕಾಲವನ್ನು ತೆಗೆದುಕೊಳ್ಳಿ, ಯಾವುದೇ ದೇಶವನ್ನು ತೆಗೆದುಕೊಳ್ಳಿ, ನಾವು ಸರಿಯಾಗಿ ನಿಂತು ಗಮನಿಸಿದ್ದೇ ಆದರೆ, ಸರಿಯಾಗಿ ನಿಂತು ನೋಡಿದ್ದೇ ಆದರೆ ದೇಶ ಕಾಲಗಳು ಸುಳ್ಳು. ಇದೆಯಲ್ಲ, ನೀನೊಂದು ಜಾಗದಲ್ಲಿ ಇದೆಯಲ್ಲ, ಅದು ದೇಶ ಆಗಲಿಲ್ವಾ? ನೀನೊಂದು ಕಾಲದಲ್ಲಿ ಆ 3 ಕಾಲಘಟ್ಟಗಳನ್ನೂ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಕಾಲಘಟ್ಟವನ್ನು ಅನುಭವಿಸ್ತೀಯಲ್ಲ ನೀನು ಅಂತಂದರೆ, ಇವೆಲ್ಲವೂ ಕೂಡ ಸರಿಯಾಗಿ ಗಮನಿಸಿದ್ದೇ ಆದರೆ 3 ಸುಳ್ಳಾಗುತ್ತೆ. 3 ಸುಳ್ಳಾಗುತ್ತೆ ಅಂದರೆ, ಈಗ ನೋಡು ಹೇಳ್ಬಿಟ್ಟ, ಕತ್ತಲಾಗದೇ ಇಲ್ವಂತೆ, ಸೂರ್ಯ ಮುಳುಗದೇ ಇಲ್ವಂತೆ ಅಂತ. ಅದು ಹಂಗಲ್ಲ. ಯಾವ ಜ್ಞಾನವು ಉಪದೇಶವನ್ನು ಮಾಡ್ತಾ ಇದ್ದಾರೋ ಆ ಜ್ಞಾನದ ಉಪದೇಶವನ್ನು ಅನುಸರಿಸಿ ನಾವು ನಡೆದಾಗ ನಮಗೆ ಈ ಅವಸ್ಥೆಗಳು, ಚಿತ್ಸಂಕಲ್ಪದಿಂದ ಆದಂಥ ಈ ಜಗತ್ತು ಮತ್ತು ಜೀವಾತ್ಮ ಭಾವ ಏನಿದೆಯಲ್ಲ, ಇವು ಸುಳ್ಳು, ಇರ್ತಕ್ಕಂಥದ್ದೆಲ್ಲ ಬಟಾಬಯಲಾದಂಥದ್ದು, ಸದಾಕಾಲ ಜ್ಯೋತಿರ್ಮಯವಾದಂಥದ್ದು ಅನ್ನುವ ಸತ್ಯ ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ದೇಶ ಕಾಲ ಇವೆರಡು ಬೇರೆ ಬೇರೆಯಲ್ಲ. ಇವೆರಡು ಆಕಾಶದ ಸೃಷ್ಟಿಯಾದ ಮೇಲೆ ಆದ ಜೀವ ಸೃಷ್ಟಿಯ ನಂತರ ಬಂದವು. ಆದುದರಿಂದ ಇವನ್ನು ಆಕಾಶ ಧರ್ಮಗಳು ಎಂದರೂ ಎನ್ನಬಹುದು. ದೇಶ ಕಾಲ ಅಂತ ಯಾವಾಗ ವಿಂಗಡಣೆ ಆಯಿತು ಅಂದರೆ ಜೀವಾತ್ಮ ಭಾವ ಬಂದ ಮೇಲೆ. ಅದಕ್ಕೂ ಮೊದಲು ದೇಶ ಇದು ಕಾಲ ಇದು ಅಂತ ಎಲ್ಲಾದರೂ ಇತ್ತಾ? ಇದು ಇಂಥ ಪ್ರದೇಶ, ಇದು ಇಂಥ ಕಾಲದಲ್ಲಿದೆ. ಯಾರು ಹೇಳೋರು ಅದನ್ನು? ಪ್ರತ್ಯೇಕವಾಗಿ ಭ್ರಾಂತಿಗೆ ಒಳಗಾದಂಥ ಜೀವಾತ್ಮ ಭಾವ ಬಂದ ಮೇಲೇ ಇವೆಲ್ಲ ಗೊತ್ತಾಗಿದ್ದು. ಜೀವಾತ್ಮ ಭಾವ ಹೋಯ್ತು ಅಂದರೆ ದೇಶವೂ ಇಲ್ಲ, ಕಾಲವೂ ಇಲ್ಲ. ಯಾಕಂದರೆ ತಾನೇ ತಾನಾಗಿ ಸರ್ವವೂ ತಾನೇ ಆಗಿರ್ತಕ್ಕಂಥ ಪರಮಾತ್ಮಮಯವಾಗಿರ್ತಕ್ಕಂಥ ಅವಸ್ಥೆ ಇರ್ತದೆ. ಇಲ್ಲಿ ಕಾರ್ಯವು ನಮ್ಮ ಅರಿವಿಗೆ ಬರುವಾಗ ಅದಕ್ಕೆ ದೇಶ ಕಾಲಗಳು ಸಂಬಂಧಿಸದೇ ಇದ್ದರೆ ನಮಗೆ ಅರಿವಾಗುವುದಿಲ್ಲ. ಕಾರ್ಯ ನಮ್ಮ ಅರಿವಿಗೆ ಕಾರ್ಯ ನಮ್ಮ ಅರಿವಿಗೆ ಬರುತ್ತೆ, ಅದಕ್ಕೆ ದೇಶ ಕಾಲಗಳು ಸಂಬಂಧಿಸದೇ ಇದ್ದರೆ, ದೇಶ ಮತ್ತು ಕಾಲ ಎರಡು ಸಂಬಂಧವನ್ನು ಹೊಂದದೇ ಇದ್ದರೆ ಏನಾಗುತ್ತೆ? ಈ ಕಾಲ ಈ ಕಾರ್ಯ ಅನ್ನೋದು ನಮ್ಮ ಅರಿವಿಗೆ ಬರುವುದೇ ಇಲ್ಲ. ಆದ್ದರಿಂದ ಅದ್ರವ್ಯವಾದ ಮನಸ್ಸು ದೃಶ್ಯವನ್ನು ಹಿಡಿಯುವುದಕ್ಕೆ ದೇಶ ಕಾಲ ಎಂಬ 2 ಅಂಚುಗಳು ಬೇಕು. ಅದ್ರವ್ಯವಾದ, ದ್ರವ್ಯ ಅಂದರೆ ಇಲ್ಲಿ ಯಾವುದೋ ಒಂದು ಪದಾರ್ಥ ಅಂತ ಇರ್ತದೆ ಇಟ್ಕೊಳ್ಳಿ. ಇಲ್ಲಿ ಅದ್ರವ್ಯವಾದ ಮನಸ್ಸು ಅಂತಕ್ಕಂಥದ್ದೇ ಇಲ್ಲ, ಆದರೆ ಮನಸ್ಸು ಆಗಿ ಅದು ಕೆಲಸವನ್ನು ಮಾಡ್ತಾ ಇರ್ತದೆ. ದೃಶ್ಯವನ್ನು ಹಿಡಿಯುವುದಕ್ಕೆ
ಕಾಣ್ತಕ್ಕಂಥದ್ದನ್ನು ಅದು ಹಿಡಿದು ಕಾರ್ಯವನ್ನು ಮಾಡಬೇಕಾದ್ರೆ ಏನಾಗುತ್ತೆ, ದೇಶ ಮತ್ತು ಕಾಲಗಳ ಅವಶ್ಯಕತೆ ಇರ್ತದೆ. ದೇಶ ಮತ್ತು ಕಾಲಗಳ ಅವಶ್ಯಕತೆ ಏನಾದರೂ ಅಲ್ಲಿ ಬರಲಿಲ್ಲ ಅಂದರೆ, ಅವೇನಾದ್ರು ಇರಲಿಲ್ಲ ಅಂದರೆ ಕಾರ್ಯ ಅಂತಕ್ಕಂಥದ್ದು ಸುಳ್ಳೇ ಆಗ್ತಿತ್ತು. ಆದ್ದರಿಂದ ಅಥವಾ ಮನೋವ್ಯಾಪಾರವೆಂಬ ಬಟ್ಟೆಗೆ ದೇಶ ಕಾಲಗಳೆಂಬುವು ಅಂಚು ಸೆರಗು ಇದ್ದ ಹಾಗೆ. ಮನಸ್ಸಿನ ವ್ಯಾಪಾರ ಒಂದು ಸೀರೆ ಅಂತ ಇಟ್ಕೊಳ್ಳೋಣ, ಒಂದು ದೊಡ್ಡ ಬಟ್ಟೆ. ಇದು ಅಂಚು ಸೆರಗು ಇದ್ದಂತೆ ಯಾವುದು, ಕಾಲ ಮತ್ತು ದೇಶಗಳು. ಯಾಕಂದರೆ ಮನಸ್ಸಿನ ವ್ಯಾಪಾರ ನಡೀತಾ ಇದೆ ಅಂದರೆ, ಮನಸ್ಸಿನ ವ್ಯಾಪಾರದಲ್ಲಿ ಏನಾಗುತ್ತೆ, ಎಲ್ಲಿ ನಡೀತಾ ಇದೆ, ಯಾವಾಗ ನಡೀತಾ ಇದೆ. ಯಾವಾಗ ಅನ್ನೋದು ಕಾಲ, ಎಲ್ಲಿ ಅನ್ನೋದು ದೇಶ, ಸ್ಥಳವನ್ನು ಗುರುತಿಸ್ತದೆ ಇದು. ಯಾವಾಗ ಮನಸ್ಸಿನ ವ್ಯಾಪಾರ ನಡೆಯುವಾಗ. ಮನಸ್ಸಿನ ವ್ಯಾಪಾರ ನಿಂತೋಯ್ತು ಅಂದರೆ ವ್ಯಾಪಾರವೇ ನಿಂತೋಯ್ತು. ಎಲ್ಲಿ ನಿಂತೋಯ್ತು, ಯಾವಾಗ ನಿಂತೋಯ್ತು ಅಂದರೆ, ಮನಸ್ಸಿನ ವ್ಯಾಪಾರ ಇರುವಾಗಲೇ ಇವೆಲ್ಲ ಕಾಣುವುದು, ಜಗತ್ತು ಕಾಣುವುದು. ಮನಸ್ಸಿನ ವ್ಯಾಪಾರ ನಿಂತೋಯ್ತು ಅಂದರೆ ದೇಶ ಕಾಲಗಳು ಸುಳ್ಳು. ದೇಶ ಕಾಲಗಳು ಸುಳ್ಳಾದಮೇಲೆ ಮನಸ್ಸಿನ ವ್ಯಾಪಾರವು ನಿಂತಾದಮೇಲೆ ಜೀವಾತ್ಮ ಭಾವವು ಸುಳ್ಳು. ಮತ್ತಿರೋದೇನು, ಬಟಾಬಯಲು ಸ್ವರೂಪಿಯಾದ ಪರಮಾತ್ಮನು, ಆ ಚಿದ್ಘನ ವಸ್ತು ಒಂದು ತಾನೇ ತಾನಾಗಿರ್ತಕ್ಕಂಥ ಅವಸ್ಥೆ ಗೊತ್ತಾಗುತ್ತೆ. ದೃಶ್ಯವಾದ ಜಗತ್ತು ದೇಶ ಕಾಲಗಳ ಹಿಡಿತಕ್ಕೆ ಸಿಕ್ಕಿರುವಂತೆ ಕಂಡು ಸತ್ಯವಾಗಿರುವಂತೆ ತೋರಿದರೂ ಅದು ಅಕ್ರಾಂತವಲ್ಲ. ಸಂಕಲ್ಪ ಮೇರುವು ಯಾವ ದೇಶವನ್ನು ಯಾವ ಕಾಲವನ್ನು ಆಕ್ರಮಿಸುವುದು. ಸಂಕಲ್ಪದಲ್ಲಿ ಒಂದು ದೊಡ್ಡ ಮೇರು ಪರ್ವತ ಇರ್ತದೆ. ಈಗ ನನ್ನ ಸಂಕಲ್ಪದಲ್ಲಿ ಹಿಮಾಲಯಕ್ಕಿಂತಲೂ ದೊಡ್ಡದೊಂದು ಬೆಟ್ಟವನ್ನು ಸಂಕಲ್ಪ ಮಾಡ್ಕೊಳ್ತೀನಿ. ಅದು ಯಾವ ದೇಶದಲ್ಲಿದೆ? ಈಗ ಅದು ನನ್ನ ಸಂಕಲ್ಪದಲ್ಲಿ ಉದಿಸಿದ ಒಂದು ದೊಡ್ಡ ಬೆಟ್ಟ, ಒಂದು ದೊಡ್ಡ ಪರ್ವತ ಯಾವ ದೇಶದಲ್ಲಿದೆ ಮತ್ತು ಯಾವ ಕಾಲದಲ್ಲಿದೆ? ಹೌದಾನೆ? ನಾನು ಸಂಕಲ್ಪದಲ್ಲಿ ಹಿಮಾಲಯ ಪರ್ವತಕ್ಕಿಂತಲೂ ಒಂದು ಪರ್ವತವನ್ನು ಸಂಕಲ್ಪ ಮಾಡಿಕೊಂಡೆ. ಈಗ ನನ್ನ ಸಂಕಲ್ಪದಲ್ಲಿದ್ದೆ, ನನ್ನ ಒಳಗಣ್ಣಿಗೆ ಕಾಣಿಸ್ತಾ ಇದೆ. ಅದು ನನ್ನ ಸಂಕಲ್ಪ ದೃಷ್ಟಿಗೆ ಆ ಪರ್ವತ ಕಾಣಿಸ್ತಾ ಇದೆ. ನನ್ನ ಸಂಕಲ್ಪ ದೃಷ್ಟಿಗೆ ಕಾಣ್ತಾ ಇರ್ತಕ್ಕಂಥ ಈಗ ದೊಡ್ಡ ಪರ್ವತ ಯಾವ ದೇಶದಲ್ಲಿದೆ? ನಾನು ಯಾವ ದೇಶದಲ್ಲಿ ಬೇಕಾದ್ರೂ ಇಡ್ಬೋದು. ಅದನ್ನು ಅಮೇರಿಕಾದಲ್ಲಾದ್ರೂ ಇಡ್ಬೋದು, ಭಾರತದಲ್ಲಾದರೂ ಇಡ್ಬೋದು, ಅಥವಾ ನಮ್ಮೂರಿನಲ್ಲೇ ತಂದು ಇಟ್ಕೋಬೋದು. ಯಾವ ಕಾಲದಲ್ಲಿದೆ? ಹಗಲು ಹೊತ್ತಲ್ಲಾದ್ರೂ ಸಂಕಲ್ಪ ಮಾಡ್ಕೋಬೋದು, ರಾತ್ರಿ ಹೊತ್ತಾದರೂ ಸಂಕಲ್ಪ ಮಾಡ್ಬೋದು. ನಾನು ಅದನ್ನು ಕತ್ತಲಮಯವಾಗಾದ್ರೂ ಮಾಡ್ಬೋದು, ಬೆಳಕಿನ ಮಯವಾಗೂ ಮಾಡ್ಬೋದು. ಆದರೆ ಅದು ವಾಸ್ತವವಾಗಿ ಯಾವ ದೇಶದಲ್ಲೂ ಇಲ್ಲ, ಯಾವ ಕಾಲದಲ್ಲೂ ಇಲ್ಲ. ಸಂಕಲ್ಪ ಕಾಲದಲ್ಲಿ ಮಾತ್ರ ಇರೋದ್ರಿಂದ ಸಂಕಲ್ಪ ಮೇರುವಿಗೆ ಸಂಕಲ್ಪ ದೇಶ, ಸಂಕಲ್ಪ ಕಾಲಗಳೇ ಹೊರತು ಸ್ವತಂತ್ರವಾದ ದೇಶವೂ ಇಲ್ಲ, ಕಾಲಗಳು ಇಲ್ಲ. ನಾವು ಸತ್ಯ ಎನ್ನುವುದು ನಮ್ಮ ಅನುಭವಕ್ಕೆ ಬಂದಿರುವುದನ್ನು ನಮ್ಮ ಅನುಭವ ಎನ್ನುವುದು ಬಾಹ್ಯ ಕಾಲದಲ್ಲಿ ದೇಶ ಕಾಲಗಳನ್ನು ಆಶ್ರಯಿಸಿದೆ. ದೇಶ ಕಾಲಗಳಿಗೆ ಸಂಬಂಧಿಸಿದ ಸತ್ಯವನ್ನು ಮನಸ್ಸು ಹಿಡಿಯಬಲ್ಲುದೇನೋ, ನೀವು ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡಿ ಅಂತ ಇಲ್ಲಿ ಶಿವ ಹೇಳ್ತಾ ಇದ್ದಾನೆ. ಸತ್ಸ್ವರೂಪವಾಗಿ ಕಾಣುವ ಜಗತ್ತು ಹೇಗೋ ದೇಶ ಕಾಲಾದಿಗಳು ಹಾಗೆಯೇ. ಈಗ ಸತ್ಸ್ವರೂಪವಾಗಿ ಕಾಣ್ತಾ ಇರ್ತಕ್ಕಂಥ ಈ ಜಗತ್ತು ಹೇಗೋ, ಕಣ್ಣಿಗೆ ಕಾಣಬರ್ತಾ ಇರ್ತಕ್ಕಂಥ ಈ ಜಗತ್ತು ಏನಿದೆಯಲ್ಲ ಜೀವರಾಶಿಗಳು, ಜಗತ್ತು ಎಲ್ಲ, ಅದರಂತೆ ಕೂಡ ದೇಶ ಮತ್ತು ಕಾಲಾದಿಗಳು ಸಹ ಹಾಗೇನೆ. ಏನು, ಅವು ಸತ್ಸ್ವರೂಪವಾಗಿ ಕಾಣ್ತಾ ಇದ್ದಾವೆ, ನಿಜವೇ ಅನ್ನಿಸ್ಕೊಳ್ತಾ ಇದ್ದಾವೆ ವ್ಯಾವಹಾರಿಕ ದೃಷ್ಟಿಯಿಂದ. ಅವು ಎಷ್ಟೇ ದೊಡ್ಡವಾಗಿ ಕಂಡರೂ ಅವು ಸಂಕಲ್ಪಜನ್ಯಗಳೇ. ಹಂಗಾದ್ರೆ ನಾನು ತಗೊಂಡೋಗಿ ಒಂದು ಸಿಂಹದ ಬೋನಕ್ಕೆ ಬಿಟ್ಬಿಟ್ರೆ ಸಂಕಲ್ಪಮಯ ತಾನೇ ಬಿಡು, ಇದು ಸಂಕಲ್ಪ, ಕನಸಿನ ಸಿಂಹಗಳು ತಿನ್ನಲ್ಲ ನನ್ನ ಅಂತ ಇದ್ದರೆ ಬಿಡ್ತಾವ ಅವು? ಯಾಕಂದರೆ ಅವು ಈ ದೇಹವನ್ನು ತಿಂದಾಕ್ತವೆ. ಇದು ವ್ಯಾವಹಾರಿಕ ಜಗತ್ತಿನಲ್ಲಿ ಸತ್ಯ. ಆದರೆ ಪಾರಮಾರ್ಥ ದೃಷ್ಟಿಯಿಂದ ನೋಡಿದ್ದೆ ಆದರೆ ಇಲ್ಲಿ ವ್ಯವಹಾರ ಇಲ್ಲ, ಜಗತ್ತು ಇಲ್ಲ, ಸೃಷ್ಟಿಯೂ ಇಲ್ಲ, ಜಗತ್ತು ಇಲ್ಲ, ಜೀವರಾಶಿಗಳು ಇಲ್ಲ ಅಂತ ಇಲ್ಲಿ ಶಿವ ಹೇಳ್ತಾ ಇದ್ದಾನೆ. ಇನ್ನು ಮುಂದುವರೆದು ಶಿವ ಹೇಳ್ತಾನೆ, ಇದೇ ಕ್ರಮದಿಂದಲೇ ಎಂದರೆ ಚಿತ್ತಿನ ಸಂಕಲ್ಪವಶವಾಗಿ ಒಂದೇ ಕ್ಷಣದಲ್ಲಿ ಕೀಟವಾಗುವುದು, ಸ್ಥಾವರಗಳೂ ಆಗುವುದು. ಹೀಗೆಯೇ ಚತುರ್ವಿಧವಾದ ಅಂಡಜ, ಪಿಂಡಜ, ಸ್ವೇದಜ, ಉದ್ವಿಜ ಎಂಬ 4 ಜಾತಿಯ ಜೀವರಾಶಿಗಳು ಹಾಗೆಯೇ ಹುಟ್ಟುವು. ಅವು ಎಷ್ಟೇ ದೊಡ್ಡದಾಗಿ ಕಂಡರೂ ಅವು ಸಂಕಲ್ಪಜನ್ಯಗಳೇ. ಸಮಸ್ತ ಕಾರ್ಯಗಳನ್ನು ಮಾಡಬಲ್ಲ ಪುರುಷನು ಹೀಗೆಯೇ ಸಂಕಲ್ಪಜಾತನೇ. ಸಮಸ್ತ ಕಾರ್ಯಗಳನ್ನು ಮಾಡ್ತಕ್ಕಂಥ ಜೀವಾತ್ಮನೆನಿಸಿಕೊಂಡು ದೇಹದಲ್ಲಿರ್ತಕ್ಕಂಥ ಪುರುಷನೆನಿಸಿಕೊಳ್ಳುವವನು ಕೂಡ ಸಂಕಲ್ಪಮಯನೇ. ಜೀವರಾಶಿಗಳು ಸಂಕಲ್ಪಮಯವೇ, ಜಗತ್ತು ಸಂಕಲ್ಪಮಯವೇ. ಇವರು ಯಾರಿಗೂ
ಅಸ್ತಿತ್ವ ಇಲ್ಲ, ದೇಶಕಾಲಗಳಿಗೂ ಅಸ್ತಿತ್ವ ಇಲ್ಲ ಅಂತ ಇಲ್ಲಿ ಶಿವನು ಸ್ವರೂಪವನ್ನು, ಜೀವ ಸ್ವರೂಪ ಆಕಾಶದಲ್ಲಿ ಹೇಗಿತ್ತು ಅನ್ನೋದಕ್ಕೆ ಇಷ್ಟೆಲ್ಲ ಉತ್ತರಗಳನ್ನ ಕೊಡ್ತಾ ಇದ್ದಾನೆ. ಇನ್ನು ಮುಂದುವರೆದು ಏನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.